ಈ ಬಾರಿಯೂ ರಾಷ್ಟ್ರಾದ್ಯಂತ ಬಿಜೆಪಿ ಪಕ್ಷ 400ಕ್ಕಿಂತ ಅಧಿಕ ಸ್ಥಾನಗಳನ್ನು ಗೆಲ್ಲಲಿದೆ ಎಂದು ಬಿಜೆಪಿ ಮುಖಂಡ ಹಾಗೂ ಧಾರವಾಡದ ಹುಬ್ಬಳ್ಳಿ ಮಾಜಿ ಮಹಾಪೌರರಾದ ಈರೇಶ್ ಅಂಚಟಗೇರಿ ಅವರು ಹೇಳಿದರು. ತಮ್ಮ ಸಹಕುಟುಂಬ ಪರಿವಾರದೊಂದಿಗೆ ಆಗಮಿಸಿದ ಈರೇಶ್ ಅಂಚಟಗೇರಿ ಧಾರವಾಡದ ಶಿವಾಜಿ ಸರ್ಕಲ್ನಲ್ಲಿರುವ ಮಲ್ಲಸಜ್ಜನ ವ್ಯಾಯಾಮ ಶಾಲೆಯಲ್ಲಿ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದರು. ನಂತರ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ಅವರು, ಈ ಬಾರಿಯೂ ಕೂಡ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಜಿ ಅವರೇ ಅಧಿಕಾರ ಸ್ವೀಕರಿಸುತ್ತಾರೆಂದರು. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ಗೆ ಹಾಗೂ ಗೂಗಲ್ ವಾಹಿನಿಗೆ ತಮಗೆಲ್ಲ ಸ್ವಾಗತ. ನಾನು ಗೂಗಲ್ ರಿಪೋರ್ಟರ್ ಗುರುರಾಜ್. ಮತದಾನ ಎಲ್ಲರೂ ಒಂದು ಹಕ್ಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಾಗ ಅದು ಅವಕಾಶ ಕೊಡುವುದರ ಮೂಲಕ ಈ ಒಂದು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಹಬ್ಬದ ದಿನದಂದು ಇಂದು ಮತ ಚಲಾಯಿಸಿ ಭಾಳ ಸಂತೋಷ ಆಗ್ತದೆ. ಮೇಲಾಗಿ ಈ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡಿ ಮತ್ತೊಮ್ಮೆ ಬಲಿಷ್ಠ ಭಾರತ, ವಿಶ್ವದಲ್ಲೇ ಒಂದು ಭಾರತದ ಒಂದು ಗರಿಮೆಯನ್ನು ಎತ್ತುವಂಥ ಒಂದು ಅಖಂಡ ಭಾರತದ ಒಂದು ಕನಸೇನು ನಾವೆಲ್ಲರೂ ಕಂಡಿದ್ದೀವಿ, ನಮ್ಮ ಹಿರಿಯರು, ಅದನ್ನು ನೆನೆಸಾಗುವಂಥ ದಿನಗಳು ಇನ್ನು ಹತ್ತಿರ ಆಗ್ತಾ ಇದೆ. ಸರ್, ಎಷ್ಟು ಮತಗಳ ಅಂತರದಿಂದ ಜೋಶಿಯವರು ಯಾವುದೇ ಪ್ರತಿಗೂ 3 ಲಕ್ಷಕ್ಕಿಂತ ಕಡಿಮೆ ಅಂತರದಲ್ಲಿ ಇರೋದಿಲ್ಲ, 3 ಲಕ್ಷಕ್ಕಿಂತ ಹೆಚ್ಚು ಅಂತರವನ್ನು ಆಗ್ತಾಯಿದೆ. ಯಾಕಂದರೆ ಪ್ರತಿ ಬಾರಿ ಅವರ ಅಂತರ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಿಲ್ಲ. 2004, 9, 13, 14 ಕಂಪೇರ್ ಮಾಡಿದರೆ ಯಾವುದೇ ಪ್ರತಿಗೂ ಕಡಿಮೆ ಆಗಿಲ್ಲ. ಈ ಬಾರಿ ಕಳೆದ ಬಾರಿ 2,05,000 ಆಗಿತ್ತು. ಈ ಸಲ 3 ಲಕ್ಷಕ್ಕೂ ಹೆಚ್ಚು ಅಂತರಗಳಿಂದ ಪ್ರಹ್ಲಾದ್ ಜೋಶಿಯವರು ವಿಜಯಿಸಿದ್ದಾರೆ. ಅಲ್ಲ, ಇವತ್ತು ವೋಟಿಂಗ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ಲೈಫ್ದಲ್ಲಿ. ಹೇಗೆ ಅನಿಸ್ತಾ ಇದೆ ಇವತ್ತು? ನಾ ಆಸ್ ಅ ಫಸ್ಟ್ ಟೈಮ್ ವೋಟಿಂಗ್ ಹಾಕಿದ್ದಕ್ಕೆ ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ವೋಟ್ ಆಗೋದು ಅಂದ್ರೆ ನಮ್ಮ ಕಂಟ್ರಿದ ಗ್ರೋತ್ ಸಂಬಂಧ ಇಟ್ ಈಸ್ ಇಂಪಾರ್ಟೆಂಟ್. ನಾವು ಯಾರಿಗೆ ಸಿಲೆಕ್ಟ್ ಮಾಡ್ತೇವೆ, ಯಾರು ನಮ್ಮ ನೆಕ್ಸ್ಟ್ ಕ್ಯಾಂಡಿಡೇಟ್ ಇರ್ತಾರ, ನಮ್ಮ ಕಂಟ್ರಿದ ಪ್ರೈಮ್ ಮಿನಿಸ್ಟರ್ ಆಗ, ಅದೆಲ್ಲ ನಮ್ಮ ಕೈಯಲ್ಲೇ ಇರ್ತೈತಿ. ಸೊ ಒಂದು ವೋಟು ಭಾಳ ಇಂಪಾರ್ಟೆಂಟ್ ಆಗ್ತೈತೆ. ಅಲ್ಲ, ಎಂಥ ಜನರಿಗೆ ಆರಿಸಿ ತರಬೇಕನ್ಸ್ತದೆ. ನಾವು ಯಾರ ಕಂಟ್ರಿಗೆ ಗ್ರೋತ್ ಸಂಬಂಧ ಇಂಪಾರ್ಟೆಂಟ್ ಅದಾರ ಆಬ್ವಿಯಸ್ಲಿ ಅವರಿಗೆ ತರತ್ತೇವೆ. ನಿಮ್ಮ ಸರ್? ವಶಿಷ್ಠ ಅಂಚಟಗೇರಿ.